ಒಂದು ಕಡೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಬಿಜೆಪಿಯ ಟೀಮ್ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಸಚಿನ್ ಮನೆಗೆ ಈಗ ಅರಣ್ಯ ಸಚಿವರು ಹೋಗ್ಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಮೃತ ಸಚಿನ್ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಬೆಳಗ್ಗೆ 10 ಗಂಟೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ, ಸಚಿನ್ ಮನೆಗೆ ಭೇಟಿ ಕೊಟ್ಟು ಈ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದೆ. ಅದಕ್ಕೂ ಮೊದಲೇನೆ ಈಗ ಈಶ್ವರ್ ಖಂಡ್ರೆ ಅವರು ಹೋಗ್ತಾ ಇರುವಂತಹದ್ದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಕಳಂಕಗಳು ಬರ್ತಾನೇ ಇದೆ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಕಳಂಕದ ಮೇಲೆ ಕಳಂಕ ತಗಲ್ತಾ ಇದೆ. ಸಚಿವರ ಮೇಲೆ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪಗಳು ಮಾಜಿ ಸಚಿವ ನಾಗೇಂದ್ರ ವಿಚಾರ ಇರಬಹುದು, ಮೂಡಾ ವಿಚಾರದಲ್ಲಿ ಭೈರತಿ ಸುರೇಶ್ ಅವರ ವಿಚಾರ ಇರಬಹುದು, ಸಚಿವ ತಿಮ್ಮಾಪುರ್ ಬಳಿಕ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಗಂಭೀರ ಆರೋಪ. ವಾಲ್ಮೀಕಿ ಕೇಸ್ನಲ್ಲಿ ನಾಗೇಂದ್ರ ರಾಜೀನಾಮೆಯನ್ನು ಸರ್ಕಾರ ಪಡೆದಿತ್ತು. ಈಗ ಪ್ರಿಯಾಂಕ್ ಖರ್ಗೆಯ ಮೇಲೂ ಕೂಡ ಕ್ರಮ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ತನಿಖಾ ಏಜೆನ್ಸಿಯನ್ನು ರೂಪಿಸಿ ಪ್ರಿಯಾಂಕ್ ರಕ್ಷಣೆ ಮಾಡುತ್ತಾ ಸರ್ಕಾರ ಅನ್ನುವಂತಹ ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನಿರ್ಧಾರ ನಡೆ ಏನಾಗಿರುತ್ತೆ ವಿಚಾರದಲ್ಲಿ ಅಂಥೇಳಿ. ಈ ಹಿಂದೆ ವಾಲ್ಮೀಕಿ ಕೇಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಿ ಇಡಿ ಎಂಟ್ರಿಯಾಗಿ ನಾಗೇಂದ್ರ ಅವರ ಬಂಧನ ಆಗಿ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಯಿತು. ಬಟ್ ಸಿದ್ದರಾಮಯ್ಯನವರ ಸರ್ಕಾರ 2 ವರ್ಷ ಪೂರ್ತಿಯಾಗುವ ಮೊದಲೇ ಕಳಂಕದ ಮೇಲೆ ಕಳಂಕಗಳನ್ನು ಮೈಮೇಲೆ ಎಳೆದುಕೊಳ್ತಾ ಇದೆ. ಈಗ ಸಂಕಷ್ಟ ನಂಬರ್ 1 ವಾಲ್ಮೀಕಿ ಭ್ರಷ್ಟಾಚಾರದ ವಿಚಾರ. ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಯಿತು. ಈಗ ಮತ್ತೆ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದ್ರು ಸಿಎಂ ಅವರು. ಕಾರಣ 80 ಕೋಟಿ ರೂಪಾಯಿಗೂ ಅಧಿಕ ಅವ್ಯವಹಾರ ಅಲ್ಲಾಗಿದೆ ಅನ್ನುವಂತಹ ಆರೋಪ. ಅದಾದ ಮೇಲೆ ಅಧಿಕಾರಿಯೊಬ್ಬರು ಸೂಸೈಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇನ್ನು ಸಂಕಷ್ಟ ನಂಬರ್ 2 ಸಿದ್ದರಾಮಯ್ಯನವರಿಗೆ ಇರುವಂಥದ್ದು ಮೂಡಾ ಹಗರಣ. ಅದರಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಆರೋಪಿ. ಅದರಲ್ಲಿ ಪ್ರಮುಖವಾಗಿ ಭೈರತಿ ಸುರೇಶ್ ಅವರು ಫೈಲನ್ನು ಹೆಲಿಕಾಪ್ಟರ್ ಮೂಲಕ ಬಂದು ತಗೊಂಡು ಹೋದ್ರು ಅನ್ನುವಂತಹ ಆರೋಪಗಳಿದ್ದಾವೆ. ಹಾಗಾಗಿ ಈ ಹಗರಣದಲ್ಲಿ ಭೈರತಿ ಸುರೇಶ್ ಕೈವಾಡದ ಆರೋಪ ಪದೇ ಪದೇ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಈಗಾಗಲೇ ಒಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ, ಮತ್ತೊಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಇನ್ನು ಸಂಕಷ್ಟ ನಂಬರ್ 3 RB ತಿಮ್ಮಾಪುರ್ ವಿರುದ್ಧವೂ ಕೂಡ ಗಂಭೀರ ಆರೋಪ ಇರುವಂಥದ್ದು. RB ತಿಮ್ಮಾಪುರ್ ವಿರುದ್ಧ ಈ ಮದ್ಯ ಮಾರಾಟಗಾರರ ಸಂಘ ಗಂಭೀರ ಆರೋಪ ಮಾಡಿತ್ತು. ಕಿಕ್ ಬ್ಯಾಕ್ ಅನ್ನು ಪಡಿತಾ ಇದ್ದಾರೆ, ನಾವು ಇಡೀ ದಿನ ಬಾರ್ ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತೇವೆ ಅಂಥೇಳಿ. ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ. ಸಚಿನ್ ಆತ್ಮಹತ್ಯೆಗೆ ಪ್ರಿಯಾಂಕ್ ಖರ್ಗೆ ಹೊಣೆ ಎಂಬಂತಹ ಆರೋಪ. ಏಕೆಂದರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನೇ ಇದರಲ್ಲಿ ಶಾಮೀಲಾಗಿರುವಂಥದ್ದು. ಆಪ್ತನಿಗೆ ಟೆಂಡರ್ ಕೊಡಿಸಲು ಆಮಿಷ ಒಡ್ಡಿ ಹಣೆ ಪಡೆದಂತಹ ಆರೋಪ. ಹಾಗಾಗಿ ನಾಗೇಂದ್ರ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರವೇ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲೂ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಖಂಡಿತವಾಗೂ ಕಲಬುರಗಿ ರಿಪಬ್ಲಿಕ್ ಆಗಿದೆ, ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ. ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ, ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ. ಉದಾಹರಣೆಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಸಾಹೇಬರು ಕಲಬುರಗಿನಲ್ಲಿ 371 ಏನು ಬೆಡ್ಡಿನ ಜಯದೇವ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿದ್ರಲ್ಲ, ಅಂಥದ್ದಕ್ಕೆ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ. ನಿಮ್ಮ ಅವಧಿನಲ್ಲಿ ಮಾಡಿದಂಥ ದೌರ್ಜನ್ಯ ಬೆಳ್ಳಾರಿ ರಿಪಬ್ಲಿಕ್ ಥರ ಕಲಬುರಗಿ ರಿಪಬ್ಲಿಕ್ ಅಲ್ಲ. ಇಟ್ಸ್ ಎ ಡೆವಲಪ್ಮೆಂಟಲ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಹೋದ ಬಾರಿ ಅಶೋಕ್ ಸಾಹೇಬ್ರು ಇರ್ಬೋದು, ನಿಮ್ಮ ವಿಜೇಂದ್ರ ಅವರು ಇರ್ಬೋದು, ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು. ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ BJPನಲ್ಲಿ. ಅದು ಕೇಸರದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು. ನನ್ನ ಹೆಸರು ಜಪ ಮಾಡೋರು ಅವ್ರಿಗೆ ಕೇಳಬೇಕಲ್ಲ, ಇದೇ ದೇವ್ರು ಯಾಕೆ ಹಿಡ್ದಿದ್ದೀರಾ ಅಂತ. ನಾನು ಅವರಿಗೆ BJP ಅವರಿಗೆ ಮನೆ ದೇವರಾಗಿರೋದು ಸತ್ಯ. ನನ್ನ ಹೆಸರು 1-2 ಸರಿ ದಿನಕ್ಕೆ ತಗೊಂಡಿಲ್ಲ ಅಂದರೆ ಅವ್ರ ಮನೆ ಬಾಗಿಲು ತೆಗೆಯೋದಿಲ್ಲ, ಊಟನೂ ಜೀರ್ಣ ಆಗೋದಿಲ್ಲ ಅವರಿಗೆ. 4-5 ಸರಿ ಆಯಿತು ಈ ನಮ್ಮ ಸರ್ಕಾರ ಬಂದಮೇಲೆ ಪ್ರಿಯಾಂಕ್ ಖರ್ಗೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಯಾವ ಪ್ರಕರಣ ಪ್ರೂವ್ ಆಗಿದೆ ಅವ್ರದ್ದು? ಅವರೇ ಸುಳ್ಳು ಸಾಬೀತಾಗಿದ್ದಾರಲ್ಲ. ಅವರ ನಾಯಕರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲೇ ಇದಾಗಿಲ್ಲ, ಏನು ಸಂದರ್ಭದಲ್ಲೇ ಪ್ರೂವ್ ಆಗಿದೆ ಅಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇದನ್ನು ಕೂಡ ಆಗ್ತದೆ, ತನಿಖೆ ಆಗಲಿ.